ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ರೀತಿಯ ರಾಜಕೀಯ ಲೆಕ್ಕಾಚಾರ ಬೇರೆ ಆಗ್ತದೆ. ಕಳೆದ ಬಾರಿ ವೀರಪ್ಪ ಮೊಯ್ಲಿ ವಿರುದ್ಧ ಬಿಜೆಪಿಯ ಬಚ್ಚೇಗೌಡರು ಗೆದ್ದಿದ್ರು. ಯಾಕಂದರೆ ಈ ಹಿಂದೆ 14 ಚುನಾವಣೆಯಲ್ಲಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡಲಾಗಿ ಬಚ್ಚೇಗೌಡರು 10,000 ಓಟಲ್ಲಿ ಸೋತಿದ್ರು. 2019 ಬಚ್ಚೇಗೌಡರು ಗೆದ್ದರು. ಯಾಕಂದರೆ ಒಕ್ಕಲಿಗ ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರ ಇದು. ಬೆಂಗಳೂರು ಗ್ರಾಮಾಂತರದ 4, ಚಿಕ್ಕಬಳ್ಳಾಪುರದ 3, ಬೆಂಗಳೂರು ನಗರದ ಯಲಹಂಕ ಸೇರ್ಕೊಂಡು ಈ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರ. ಬಟ್ ಈ ಬಾರಿ ಇಲ್ಲಿ ಒಕ್ಕಲಿಗರು ಒಂದು ಸುಧಾಕರ್ ಒಕ್ಕಲಿಗ ಅಭ್ಯರ್ಥಿ, ಜೊತೆಗೆ JDSನ ಮೈತ್ರಿ ಬಹುದೊಡ್ಡ ಪ್ಲಸ್ ಅನ್ನೋದು ಬಿಜೆಪಿಗರ ವಾದ, JDSನವ್ರ ವಾದ. ಸುಧಾಕರ್ ವಿರುದ್ಧ ಬಹುದೊಡ್ಡ ವಿರೋಧಿ ಅಲೆ ಇತ್ತು ಆಯಾ ಪಾರ್ಟಿನಲ್ಲೇ. ಬಟ್ ಅದನ್ನು ಆದಷ್ಟು ಬೇಗ ಪ್ಯಾಚ್ ಮಾಡ್ಕೊಬಿಟ್ರು. MTB ನಾಗರಾಜ್ ಜೊತೆಲಿ ಕೂತ್ಕೊಂಡು ಕ್ಯಾಂಪೇನ್ ಮಾಡ್ತಾರೆ. ಧೀರಜ್ ಮುನ್ರಾಜು 30,000 ಲೀಡ್ ಕೊಡ್ತೀನಿ ಅಂತಾರೆ. ಎಲ್ರಿಗೂ ಸೇರಿದಂಗೆ ಯಲಹಂಕ ವಿಶ್ವನಾಥ್ ಜೊತೆ ಟೀ ಕೊಡ್ಕೊಂಡು ಓಡಾಡ್ಕೊಂಡು ಅದನ್ನು ಕೂಡ ಸೆಟ್ ಮಾಡಿಕೊಂಡ್ರು. ಆ್ಯಂಡ್ JDS ನಾಯಕರು ಒಟ್ಟಾಗಿ ದೇವನಹಳ್ಳಿ, ಎಲ್ಲಿ ಹಾಗೆ ನಿಮಗೆ ಗೌರಿಬಿದನೂರಲ್ಲಿ, ನೆಲಮಂಗಲ, ದೊಡ್ಡಬಳ್ಳಾಪುರ, ಮುನೇಗೌಡರು ಇದು ಮಾಡ್ತಿದ್ದಾರೆ. ಆ್ಯಂಡ್ ಹೊಸಕೋಟೆ ವಿಚಾರ ಬಂದಾಗ ಅಲ್ಲೂ ಕೂಡ MTB ನಾಗರಾಜ್ BJP ಪರವಾಗಿ, ಸುಧಾಕರ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಅನ್ನೋ ಕಾರಣಕ್ಕೆ MLA ಎಲೆಕ್ಷನಲ್ಲಿ ಸೋತ ನಂತರ ಸುಧಾಕರ್ ಸಹಜವಾಗಿ ಅವರ ಬಗ್ಗೆ ಸಚಿವರಾಗಿದ್ದಾಗ ಕೈಗೆ ಸಿಗಲ್ಲ ಅನ್ನೋ ಬೇರೆ ಬೇರೆ ಆರೋಪಗಳನ್ನ ಹೊರತುಪಡಿಸಿದ್ರೆ, ಪ್ರದೀಪ್ ಈಶ್ವರ್ ಆರ್ಭಟವೂ ಸಹ ಒಂದು ರೀತಿ ಸುಧಾಕರ್ಗೆ ಪ್ಲಸ್ಸು. ಪ್ರದೀಪ್ ಈಶ್ವರ್ ಆರ್ಭಟ ಕೂಡ ಸುಧಾಕರ್ಗೆ ಒಂದು ರೀತಿ ಪ್ಲಸ್ಸು. ಯಾಕಂತಂದರೆ ಒಕ್ಕಲಿಗ ಸಮುದಾಯದ ಸುಧಾಕರ್ ವಿರುದ್ಧ ಈ ಆರ್ಭಟ ಇವೆಲ್ಲವೂ ಕೂಡ ಕಮ್ಯುನಿಟಿ ಒಂದಾಗುವಂತೆ JDS ಬೆಂಬಲ ಕೂಡ ಆಗ್ತದೆ. ಹಾಗಾಗಿ ಒಕ್ಕಲಿಗ ಪ್ಲಸ್ ಮೈತ್ರಿ, ಸುಧಾಕರ್ ನೆಮ್ಮದಿಯಾಗಿ ಚುನಾವಣೆ ಮಾಡುವಂಥ ಸನ್ನಿವೇಶ. ಯಾಕೆಂದರೆ ಯಲಹಂಕ ಒಂದೇ ವಿಧಾನಸಭಾ ಕ್ಷೇತ್ರ, ದೊಡ್ಡ ವಿಧಾನಸಭಾ ಕ್ಷೇತ್ರ. 2 ವಿಧಾನಸಭಾ ಕ್ಷೇತ್ರಕ್ಕೆ ಮಿಗಿಲಾದಂಥ ಮತದಾರರು ಈ ಕ್ಷೇತ್ರದಲ್ಲಿದ್ದಾರೆ. ಬಹುತೇಕ BJPಗೆ ಅತಿ ಹೆಚ್ಚು ಲೀಡ್ ಕೊಡೋದೇ ಈ ಕ್ಷೇತ್ರ. ಸೊ ಹೀಗಾಗಿ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು 60-70,000 ಲೀಡು 3 ವಿಧಾನಸಭಾ ಕ್ಷೇತ್ರದ ಬೇರೆ ಕ್ಷೇತ್ರಗಳ ಲೀಡನ್ನು ಹೆಚ್ಚು ಕಡಿಮೆ ಮಾಡುತ್ತೆ. ಲೈಕ್ ಕಾಂಗ್ರೆಸ್ಸಲ್ಲೆಲ್ಲ ಬೇರೆ ಕ್ಷೇತ್ರ ಲೀಡ್ ಆದರೆ. ಸೊ ಹಾಗಾಗಿ ಈ ಒಕ್ಕಲಿಗ ಅಭ್ಯರ್ಥಿ ಅನ್ನೋದು ಒಂದು, ಜೊತೆಗೆ JDS ಜೊತೆಗಿನ ಮೈತ್ರಿ ಹೆಚ್ಚು ಪ್ಲಸ್ ಆಗುವಂಥ ಲಕ್ಷಣ ಕಾಣ್ತಾ ಇದೆ. ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ KP ಬಚ್ಚೇಗೌಡರು ಹೋಗಿ ಕಾಂಗ್ರೆಸ್ ಸೇರ್ಕೊಂಡಿರ್ಬೋದು, ಮಾಜಿ ಶಾಸಕರು JDSನವರು. ಆದರೆ ಚಿಕ್ಕಬಳ್ಳಾಪುರದ ಒಕ್ಕಲಿಗ ಸಮುದಾಯ ಸೇರಿದಂತೆ ಇನ್ನೊಂದಷ್ಟು ಅಹಿಂದ ಮತಗಳು ಪಡೆಯುವಲ್ಲಿ ಸುಧಾಕರ್ ಸಫಲರಾಗ್ತಾರೆ ಅನ್ನೋ ಲೆಕ್ಕಾಚಾರ. ಸೊ ಹೀಗಾಗಿ ಸುಧಾಕರ್ಗೆ ಬಹುದೊಡ್ಡ ನೆಮ್ಮದಿ, ತನ್ನ ಪಾರ್ಟಿಯ ಸಮಸ್ಯೆ ಪರಿಹರಿಸ್ಕೊಂಡು, ಜೊತೆಗೆ JDSನ ಮೈತ್ರಿ, ಒಕ್ಕಲಿಗ ಪ್ಲಸ್ ಮೈತ್ರಿ ಫಲಿತಾಂಶ ಫಿಕ್ಸ್ ಅನ್ನೋದು ಒಂದು ಲೆಕ್ಕಾಚಾರಗಳು. ರಕ್ಷಾರಾಮಯ್ಯ ಹೋರಾಟವನ್ನು ಕೊಡ್ತಾ ಇದ್ದಾರೆ. ರಕ್ಷಾರಾಮಯ್ಯ ಅವ್ರದ್ದೇ ಆದಂಥ ಶೈಲಿಯಲ್ಲಿ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ ರಕ್ಷಾರಾಮಯ್ಯ ಪರವಾಗಿ ಎಷ್ಟರ ಮಟ್ಟಿಗೆ ಎಷ್ಟು ಜನ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅನ್ನೋ ಪ್ರಶ್ನೆ. ಜಾತಿಯಲ್ಲಿ ತುಂಬ ಸಣ್ಣ ಸಮುದಾಯಕ್ಕೆ ಸೇರೋದು ಸಹ ವೀರಪ್ಪ ಮೊಯ್ಲಿ ಇಲ್ಲಿ ಸಂಸದರಾಗಿದ್ದರು. ಅವತ್ತಿನ ಲೆಕ್ಕಾಚಾರ ಬೇರೆ ಇತ್ತು. ಯಾಕೆಂದರೆ 2009 UPA 2 ಅವತ್ತು ಲೆಕ್ಕಾಚಾರ ಬೇರೆ. 14 ಎಲೆಕ್ಷನ್ ಗೆದ್ದಿದ್ದು ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದರೆ ಬಚ್ಚೇಗೌಡರು ಅವತ್ತೇ ಗೆದ್ದಿರೋರು. ಸೊ ಹಾಗೆ ನೋಡಿದಾಗ ಜಾತಿವಾರು ಲೆಕ್ಕಾಚಾರಕ್ಕೆ ಬಂದಾಗ ಒಕ್ಕಲಿಗ ಸಮುದಾಯ ಪ್ರಬಲ ಸಮುದಾಯ, ಜೊತೆಗೆ JDSನ ಮೈತ್ರಿ, ಗೊಲ್ಲ ಸಮುದಾಯಕ್ಕೆ ಸೇರಿದಂಥ ಧೀರಜ್ ಮುನ್ರಾಜು, ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ದೊಡ್ಡಬಳ್ಳಾಪುರ MLA, ಜೊತೆಗೆ ದಲಿತ ಸಮುದಾಯದಲ್ಲೂ ಒಂದಷ್ಟು ಲೀಡರ್ಗಳನ್ನ. ಒಂದು ಮಾತಿದೆ, ದೇವನಹಳ್ಳಿಯಲ್ಲಿ KH ಮುನಿಯಪ್ಪ ಆದಿಯಾಗಿ, ಗೌರಿಬಿದನೂರಿನ ಪುಟ್ಸ್ವಾಮಿ ಗೌಡರು, ಬಾಗೇಪಲ್ಲಿಯಲ್ಲಿ ಒಂದಷ್ಟು ಅಡ್ಜಸ್ಟ್ಮೆಂಟ್ಗಳು. ಕಾಂಗ್ರೆಸ್ ನಾಯಕರೇ ಒಂದಷ್ಟು ಜನ ಸುಧಾಕರ್ನ ಗೆಲ್ಲಿಸಲಿಕ್ಕೆ ಏನೇನು ಬೇಕು ಅವೆಲ್ಲ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಸೊ ಹೀಗಾಗಿ ತನ್ನ ಪಕ್ಷವಷ್ಟೇ ಅಲ್ಲ, ಕಾಂಗ್ರೆಸ್ನಿಂದನೂ ಕೂಡ ಒಂದಷ್ಟು ಜನ ಅಡ್ಜಸ್ಟ್ ಮಾಡ್ಕೊಂಡು ಚುನಾವಣೆ ಗೆಲ್ಲುವಂಥ ಚಾಕಚಕ್ಯತೆ ಸುಧಾಕರ್ದು. ನಾನು ಸುಧಾಕರ್ ಕ್ಲೀನ್ ಕೃಷ್ಣಪ್ಪ ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ. ಬಟ್ ಚುನಾವಣೆ ಗೆಲುವು ಉತ್ತಮರೇ ಗೆಲ್ತಾರೆ, ದುಷ್ಟರು ಸೋಲ್ತಾರೆ ಅಂತ ಹೇಳ್ತಿಲ್ಲ. ಚುನಾವಣೆ ಗೆಲುವು ಸೋಲಷ್ಟೇ ಇಂಪಾರ್ಟೆಂಟ್. ಗೆಲುವು ಸೋಲು ಲೆಕ್ಕಾಚಾರ ಬಂದಾಗ ಸುಧಾಕರ್ ಚೆನ್ನಾಗಿ BJPಯವ್ರನ್ನ JDS ಅವ್ರನ್ನ ನಿಭಾಯಿಸಿದ್ದಾರೆ. ಹಾಗಾಗಿ ಒಕ್ಕಲಿಗ ಪ್ಲಸ್ ಮೈತ್ರಿ ಜೊತೆಗೆ ತಂತ್ರಗಾರಿಕೆ, ಸುಧಾಕರ್ ನಾನು ಲೀಡು ಗೆಲುವಿನ ನಂತರ 1 ಲಕ್ಷ, 1.5 ಲಕ್ಷ, 2 ಲಕ್ಷ ಅಂತ ಲೆಕ್ಕ ಹಾಕ್ತವ್ರೆ. ಅದೇನಾಗುತ್ತೆ ಅಂತ ಕಾದು ನೋಡಬೇಕು. ನಿಮ್ಮ ಪ್ರಕಾರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಗೆಲ್ಲೋದು BJPಯ ಸುಧಾಕರ್ ಅವರ, ಕಾಂಗ್ರೆಸ್ನ ರಕ್ಷಾರಾಮಯ್ಯ ಅವರ? ತಾವೇನು ಹೇಳ್ತೀರಿ? ಹಾಗೆ ಯಾರಾಗಬೇಕು ಪ್ರಧಾನಿ? ನರೇಂದ್ರ ಮೋದಿಯವರ, ರಾಹುಲ್ ಗಾಂಧಿಯವರ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.